ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕಥೆ ನಂಬಿಕೆಯ ಶಕ್ತಿ. ಒಮ್ಮೆ ಒಬ್ಬ ಪುಟ್ಟ ಹುಡುಗ ಹಸುಗಳನ್ನ ಮೇಯಿಸ್ಕೊಂಡು ನದಿ ತೀರದಲ್ಲಿ ಕುತ್ಕೊಂಡಿರ್ತಾನೆ. ಕೊಳಲನ್ನ ಉತ್ಕೊಂಡು ಕುತ್ಕೊಂಡಿರ್ತಾನೆ. ಇದೇ ನದಿ ತೀರದಲ್ಲಿ ಒಬ್ಬ ಬ್ರಾಹ್ಮಣ ಸಂಧ್ಯಾ ವಂದನೆ ಮಾಡೋದಕ್ಕೆ ಅಂತ ಬಂದಿರ್ತಾನೆ. ಮೂಗನ್ನ ಹಿಡ್ಕೊಂಡು ಸಂಧ್ಯಾ ವಂದನೆಯನ್ನ ಮಾಡ್ತಾ ಇರ್ತಾನೆ. ಗಾಯತ್ರಿ ನಾಮವನ್ನು ಕೂಡ ಜಪ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ದೂರದಲ್ಲಿ ನೋಡ್ತಾ ಇದ್ದ ಹುಡುಗ ಹತ್ರ ಬಂದು ಕೇಳ್ತಾನೆ ಬ್ರಾಹ್ಮಣ, ಯಾಕೆ ಹೀಗೆ ಮೂಗಿಟ್ಕೊಂಡು ದೇವರ ಧ್ಯಾನ ಮಾಡ್ತಾ ಇದ್ದೀರಾ? ಏನ್ ಈ ಗಾಯತ್ರಿ ಜಪ ಅಂದ್ರೇನು, ಯಾಕೆ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಕೇಳ್ತಾರೆ. ಅದಕ್ಕೆ ಬ್ರಾಹ್ಮಣಂಗೆ ಕೋಪ ಬಂದು, ನೀನು ಹೀಗೆ ನನ್ನ ಹತ್ರ ಅನವರ್ಥ ಟೈಮ್ ವೇಸ್ಟ್ ಮಾಡಬೇಡ, ಅದ್ರ ಬದಲು ಸುಮ್ಮನೆ ಹೋಗು ಅಂತ ಹೇಳ್ತಾರೆ. ಇಲ್ಲ, ನೀವು ಏನಕ್ಕೆ ಮೂಗಿಟ್ಕೊಂಡು ಜಪ ಮಾಡ್ತಾ ಇದ್ದೀರಾ ಹೇಳಿ ಅಂತ ಹೇಳ್ತಾರೆ. ಇಲ್ಲ, ಈ ತರ ಮೂಗನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ರೆ ಏಕಾಗ್ರತೆ ಬರುತ್ತೆ, ಏಕಾಗ್ರತೆಯಿಂದ ದೇವ್ರನ್ನ ಧ್ಯಾನ ಮಾಡಿದ್ರೆ ದೇವ್ರು ಕಾಣಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಹೌದಾ, ಹಾಗಾದ್ರೆ ಕಾಣಿಸ್ಕೋತಾರ ದೇವ್ರು ಅಂತ ಹೇಳ್ತಾರೆ. ಕಾಣಿಸ್ಕೋತಾರೆ ಅಂತ ಹೇಳ್ತಾರೆ. ಸರಿ, ನಾನು ಹೋಗಿ ಪ್ರಯತ್ನ ಮಾಡ್ತೀನಿ ಅಂತ ಹುಡುಗ ಹೋಗಿ ಮೂಗನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಕುತ್ಕೋತಾರೆ. ಅವ್ರೇನೋ ಒಂದ್ ರಂಧ್ರದನ್ನ ಇಟ್ಕೊಂಡು ಇನ್ನೊಂದ್ ರಂಧ್ರದಲ್ಲಿ ಬಿಡ್ತಾ ಇರ್ತಾರೆ ಬ್ರಾಹ್ಮಣರು. ಆದ್ರೆ ಇವನು ಎರಡು ಮೂಗಿನ ಹೊಳ್ಳೆಯನ್ನು ಗಟ್ಟಿಯಾಗಿ ಇಟ್ಕೊಂಡು ಕುತ್ಕೋತಾನೆ. ಉಸಿರೇ ಆಡ್ತಾ ಇರಲ್ಲ. ಹಾಗೆ ಉಸಿರು ಇನ್ನೇನು ನಿಂತ್ಕೊಂಡು ಹೋಯ್ತು, ಸತ್ತೇ ಹೋದ ಅನ್ನೋಷ್ಟ್ರಲ್ಲಿ ದೇವರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ, ಅಯ್ಯೋ ಮಗು ಬಿಡು ಬಿಡು, ನಾನು ಬಂದಿದ್ದೀನಿ, ನಾನೇ ಭಗವಂತ ಅಂತ ಹೇಳ್ತಾನೆ. ಆದ್ರೆ ಇವನ್ಗೆ ನಂಬಿಕೆನೇ ಇರಲ್ಲ. ಹೌದಾ, ಸರಿ ಆಯ್ತು ಅಂತ ಕಣ್ತಾ ನೋಡ್ಬಿಟ್ಟು, ನೀವೇನಾ ಭಗವಂತ ಅಂತಾರೆ. ಹೌದು, ನಾನೇ ಭಗವಂತ, ನಾನೇ, ನೀನ್ ಕರ್ದಿದ್ ನನ್ನನ್ನೇ ಅಂತ ಹೇಳ್ತಾರ. ಹೌದಾ, ಸರಿ, ಹಾಗಾದ್ರೆ ನನಗೆ ನಂಬಿಕೆ ಇಲ್ಲ, ಒಂದ್ ಕೆಲಸ ಮಾಡ್ತೀನಿ, ಇಲ್ಲೇ ನಮ್ ಬ್ರಾಹ್ಮಣರು ಇದ್ದಾರೆ, ಅವರೇ ನನ್ಗೆ ಹೇಳಿದ್ದು ಈ ತರ ಮೂಗಿ ಹಿಡ್ಕೊಂಡ್ರೆ ದೇವ್ರು ಬರ್ತಾರೆ ಅಂತ, ಅವ್ರನ್ನ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ದೇವ್ರನ್ನ ಕಟ್ಟಾಕ್ಬಿಟ್ಟು ಹೋಗ್ತಾನೆ. ಹೋಗಿ ಕರ್ಕೊಂಡ್ ಬರ್ತಾನೆ. ಬ್ರಾಹ್ಮಣರಿಗೆ ಹೇಳ್ತಾನೆ, ಅಯ್ಯೋ ಇವನೇನೋ ಪೆತ್ತಾ ಇರ್ಬೇಕು ಅನ್ಕೊಂಡು ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇರೋದನ್ನ, ಸರಿ ಹೌದು ಹೌದು ಇವನೇ ಭಗವಂತ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾರೆ. ನನ್ನ ಮುಗ್ಧತೆ ನೋಡಿ ದೇವ್ರಿಗೆ ತುಂಬಾ ಖುಷಿ ಆಗುತ್ತೆ. ಸರಿ, ನಿನ್ಗೇನು ವರ ಬೇಕು ಅಂತ ಕೇಳ್ತಾರೆ. ಇಲ್ಲಿ ನಂಗೆ ಆಟ ಆಡೋದಕ್ಕೆ ಯಾರು ಜನ ಇಲ್ಲ, ನಾನ್ ಕರೆದಿದ್ದಾಗೆಲ್ಲ ನೀವು ನನ್ ಜೊತೆ ಬಂದು ಆಟ ಆಡ್ಬೇಕು ಅಂತ ಹೇಳ್ತಾರೆ. ಮೂಗನ್ನ ಹಿಡಿದು ನಾನು ಗಟ್ಟಿಯಾಗಿ ಕರೀತೀನಿ, ಆವಾಗ ನೀವು ಖಂಡಿತವಾಗೂ ಬರಬೇಕು ಅಂತ ಹೇಳ್ತಾರೆ. ಸರಿ ಅಂತ ದೇವ್ರು ಹೇಳ್ಬಿಟ್ಟು ಹೊರಟೋಗ್ತಾರೆ. ಹೀಗೆ ಹುಡುಗ ಎಷ್ಟೋ ವರ್ಷಗಳ ತನಕ ಮೂಗಿಂದ ಗಟ್ಟಿಯಾಗಿ ಹಿಡಿದು ಕರೆದು ಆಮೇಲೆ ಆಟ ಆಡ್ಬೇಕು ಅನ್ಸ್ದಾಗ ಎಲ್ಲ ಆಟ ಆಡ್ಕೊಂಡು ದೇವ್ರ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಒಂದು ದಿನ ಹೀಗೆ ಬ್ರಾಹ್ಮಣರು ಹೋಗ್ತಿರುವಾಗ ಕರೆದ್ಬಿಟ್ಟು ಹೇಳ್ತಾರೆ, ನಿಮ್ಮಿಂದ ನನಗೆ ದೇವರ ಅನುಭವ ಆಗಿದೆ, ನನ್ಗೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾರೆ. ಸರಿ, ನನ್ಗೂ ತೋರ್ಸು ಅಂದ್ರೆ ಮತ್ತೆ ಕರ್ಕೊಂಡು ಹೋಗ್ತಾರೆ. ಹೋಗಿ ಇನ್ನೇನ್ ದೇವ್ರನ್ನ ಕರ್ದಾಗ ದೇವ್ರು ಹೇಳ್ತಾರೆ, ಬ್ರಾಹ್ಮಣನ್ಗೆ ದೇವ್ರು ಹೇಳ್ತಾರೆ, ನೋಡು, ನಾನು ಅವನ ಪ್ರೀತಿಯ ಮುಗ್ಧತೆಗೆ ಬಂದಿದ್ದೇನೆ, ನೀನು ನಿನ್ನ ಜಪ ತಪಗಳನ್ನು ಹಾಗೂ ನಿಮ್ಮ ಗುರುಗಳಿಗೆ ಹೋಗಿ ಹೇಳು, ಅವರು ಯಾವಾಗ ನಿಸ್ವಾರ್ಥತೆಯಿಂದ ಪೂಜೆಯನ್ನು ಮಾಡ್ತಾರೋ ಅವಾಗ ನಾನು ಕಾಣಿಸ್ಕೊಳ್ತೀನಿ ಅಂತ, ಅಲ್ಲಿವರೆಗೂ ನಾನು ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ದೇವರನ್ನ ಕಾಣ್ಬೇಕು ಅಂದ್ರೆ ಪ್ರೀತಿ ಇರ್ಬೇಕು, ಶ್ರದ್ಧೆ ಭಕ್ತಿಗಳಿಂದ ಇರ್ಬೇಕು. ಉತ್ಸವ ಮೂರ್ತಿಗಳಲ್ಲಿ ದೇವರಿಲ್ಲ, ನಾವು ಮಾಡುವಂತಹ ನಂಬಿಕೆಯಲ್ಲಿ, ನಾವು ಮಾಡುವಂತಹ ಪ್ರೀತಿಯಾದ ಕೆಲಸಗಳಲ್ಲಿ ದೇವರನ್ನ ಕಾಣ್ಬೇಕು ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.